ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬ್ಲೌಸನ್ನು ಅಳತೆ ತೊಗೊಂಡು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ, ನಾವು ಅಳತೆ ಬ್ಲೌಸನ್ನು ಇಟ್ಕೊಂಡು ಫಸ್ಟು ಎದೆ ಸುತ್ತಳತೆ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಹುಕ್ಪಟ್ಟಿ ಸೈಡಿಂದ ನೀವು ಅಳತೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಹಾರ್ಮೋಲ್ ಕೆಳಗಡೆ ಸ್ವಲ್ಪ ಈ ರೀತಿ ಎಳೆದ್ಬಿಟ್ಟು ನೀವು ಅಳತೆ ಮಾಡ್ಕೊಳ್ಬೇಕು. ನೋಡಿ, 8.75 ಬರ್ತಾಯಿದೆ. ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. 9.25 ಇಂಚು ಮತ್ತು ಎಕ್ಸ್ಟ್ರಾ ಸ್ಟಿಚ್ಚಿಂಗೋಸ್ಕರ 1.5 ಇಂಚು ತೊಗೊಂಡಿದ್ದೀನಿ. ನೋಡಿ, ನಾನು 11.5 ಇಂಚಿಗೆ ಬಟ್ಟೆನ 2 ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ರೆಡಿ. 8.75, ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. 9.25, ಅದಕ್ಕೆ 1.5 ಇಂಚು ಇಲ್ಲಾಂದರೆ 2 ಇಂಚು ಸ್ಟಿಚ್ಚಿಂಗೋಸ್ಕರ ನೀವು ತೊಗೊಳ್ಬೇಕಾಗುತ್ತೆ. ಇವಾಗ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಕರೆಕ್ಟಾಗಿ ಎಲ್ಲಿ ಸ್ಟಿಚ್ ಮಾಡಿರ್ತಾರೆ ಅಲ್ಲಿಂದ ಇಟ್ಕೊಳ್ಬೇಕು. ಹೀಗೆ ಸ್ವಲ್ಪ ಎಳೆದ್ಬಿಟ್ಟು ಅಳತೆ ತೊಗೊಳ್ಬೇಕಾಗುತ್ತೆ. 13.5 ಬರ್ತಾಯಿದೆ. ಇದಕ್ಕೆ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳೋಣ ಸ್ಟಿಚ್ಚಿಂಗೋಸ್ಕರ. 14.5 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಉದ್ದ 14.5. ಇಲ್ಲಿಗೆ ಲೈನ್ ಹಾಕ್ಕೊಂಡ್ಬಿಡೋಣ. ನೋಡಿ, ನಾವು ಎಲ್ಲಿಗೆ ಲೈನ್ ಹಾಕಿರ್ತೀವಿ ಅಲ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಡಬೇಕು. ನಾನು ಫ್ರಂಟು ಮತ್ತು ಬ್ಯಾಕು ಎರಡನ್ನು ಒಂದೇ ಸಲ ಕಟ್ ಮಾಡ್ಕೊಳ್ತೀನಿ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಕೊರಳಿನ ಸುತ್ತಳತೆ 2.5 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು 35 ಎದೆ ಸುತ್ತಳತೆ ಬ್ಲೌಸ್. ಮತ್ತು ಇಲ್ಲಿಂದ ಭುಜ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ನೋಡಿ, ಇವಾಗ ಇಲ್ಲಿಂದ ಇಲ್ಲಿಗೆ 5.5 ಇಂಚು ಬಂದಿದೆ. ಈಗ ನಾನು ಹಾರ್ಮಲ್ ಡೌನಿಂಗು 6 ಇಂಚು ತೊಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿಂದ ನೋಡ್ಕೊಳ್ತೀನಿ 5.5 ಇಂಚ್ ಇದೆಯಾ ಅಂತ. ಮತ್ತು ಈ ಸೈಡು 6 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಲೈನ್ ಹಾಕ್ಕೊಂಡ್ಬಿಡ್ಬೇಕು. ಮತ್ತು ನಿಮಗೆ ಕೊರಳಿನ ಸುತ್ತಳತೆ ಯಾವ ರೀತಿ ಅಳತೆ ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂದರೆ ನೋಡಿ, ಇಲ್ಲಿ ಹುಕ್ಪಟ್ಟಿ ಸೈಡಿಂದ ಈ ರೀತಿ ಟೇಪನ್ನು ಇಟ್ಕೊಂಡು ಸ್ಟಿಚ್ ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಈ ರೀತಿ ಅಲ್ಲಿ ಎಷ್ಟು ಬಂದಿದೆ ನೋಡಿಕೊಂಡು ನೀವು ಅಷ್ಟಕ್ಕೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಭುಜ ಕೂಡ ಅಷ್ಟೇ. ನೋಡಿ, ಇಲ್ಲಿಂದ ಒಳಗಡೆ ಸ್ಟಿಚ್ಚಿಂಗು ಇರುತ್ತೆ, ಅದನ್ನು ಸೇರಿಸಿ ನೀವು ಅಳತೆ ತೊಗೊಳ್ಬೇಕಾಗುತ್ತೆ. ಫ್ರಂಟ್ ಡೀಪು 6.5 ಇದೆ. 6.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ಮತ್ತು ಈ ಸೈಡು 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಲೈನ್ ಹಾಕ್ಕೊಳ್ತಿದ್ದೀನಿ. ಇದ್ರದ್ದು ಎದೆಯ ಸುತ್ತಳತೆ ಬಂದುಬಿಟ್ಟು 8.75 ಇದೆ. ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 9.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರಂಟಲ್ಲಿ ಮಾತ್ರ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಬ್ಯಾಕಲ್ಲಿ ತೊಗೊಳ್ಳಲ್ಲ. ಮತ್ತು ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇದು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಶೇಪಿಗೋಸ್ಕರ. ಇಲ್ಲಿಂದ ಇಲ್ಲಿ 1 ಇಂಚು ಅಥವಾ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಶೇಪನ್ನು ಇಲ್ಲಿಗೆ ಎಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿಂದ 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ತಿದ್ದೀನಿ. ಮತ್ತು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಶೇಪನ್ನು ಕೊಟ್ಕೊಳ್ಳೋಣ. ಇದು ಬ್ಯಾಕ್ ಸೈಡ್ ಇದು ಶೇಪು, ಮತ್ತು ಇದು ಫ್ರಂಟ್ ಸೈಡು ಶೇಪು. ನೋಡಿ, ಈ ರೀತಿ ಕೊಟ್ಕೊಳ್ಬೇಕು. ಇವಾಗ ಬ್ಲೌಸ್ನ ಉದ್ದ ನಾವು ಬ್ಯಾಕ್ ಸೈಡಲ್ಲಿ 14.5 ತೊಗೊಂಡಿದ್ದೀವಿ. ಫ್ರಂಟಲ್ಲಿ 14 ಇಂಚ್ ತೊಗೊಳ್ಬೇಕು. ಯಾಕಂದರೆ ನಾನು ಬೆಲ್ಟ್ ಪಟ್ಟಿ ಎಕ್ಸ್ಟ್ರಾ ಕಟ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಭುಜದ ಮಧ್ಯಕ್ಕೆ ಎಷ್ಟು ಬರುತ್ತೆ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಅರ್ಧ ಇಂಚಿಗೊಂದು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಮಿಡಲ್ ಟಕ್ಸ್ಗೋಸ್ಕರ ನಾನು 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ.
ನೋಡಿ ಮೇಲ್ಗಡೆ ನಾನು 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೆ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಅವ್ರದ್ದು 3.5 ಇದೆ, ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಅವ್ರದ್ದು ಅಳತೆ ಬ್ಲೌಸಲ್ಲಿ ಹೈಟ್ ಎಷ್ಟಿದೆ ಅಂತ ನೋಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಸೈಡಲ್ಲಿ ಟಕ್ಸ್ ಹಿಡಿದ್ರೆ 1.5 ಇಂಚಿಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ 2 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ. ಮತ್ತು ಇದೆರಡರ ಮಧ್ಯೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಮತ್ತು ಇಲ್ಲಿಂದ ನಾನು 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಒಂದು ಡಾಟ್ ಹಾಕ್ಕೊಂಡು ಶೇಪನ್ನು ಕೊಟ್ಕೊಳ್ಬೇಕು. ನೋಡಿ ಕೆಳಗಡೆ ಏನಿದೆ ಅದ್ರ ನೇರವಾಗಿ ಬರಬೇಕು ಶೇಪು. ನೋಡಿ ಈ ರೀತಿ ನೀವು ಮಾರ್ಕನ್ನು ಮಾಡ್ಕೊಳ್ಬೇಕು. ಮತ್ತು ಈ ಡಾಟಿಗೆ ಇಲ್ಲಿಂದ ಮತ್ತೆ 2 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ಮೇಲ್ಗಡೆ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನನ್ನು ಹಾಕ್ಕೊಳ್ಬೇಕು. ನೋಡಿ ಇವಾಗ ರೆಡಿಯಾಗಿದೆ, ಕಟ್ ಮಾಡ್ಕೊಳ್ಳೋಣ. ಬರೀ ಫ್ರಂಟ್ ಸೈಡ್ ಮಾತ್ರ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ, ಬ್ಯಾಕ್ ಸೈಡ್ ಕಟ್ ಮಾಡಬಾರ್ದು. ಡೀಪು ಕೂಡ ಅಷ್ಟೇ, ಫ್ರಂಟ್ ಸೈಡ್ ಮಾತ್ರ ಕಟ್ ಮಾಡ್ಕೊಳ್ಬೇಕು. ಬೆಲ್ಟ್ ಪಟ್ಟಿ ಸಪ್ರೇಟಾಗಿ ಯಾವ ರೀತಿ ಕಟ್ ಮಾಡೋದು ಅಂದರೆ 3.5 ಇಂಚು ಫ್ರಂಟಲ್ಲಿ ಮತ್ತು ಸೈಡಲ್ಲಿ ನೀವು 3 ಇಂಚಿಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಬ್ಯಾಕ್ ಸೈಡ್ ಎತ್ತಿಟ್ಬಿಟ್ಟು ಫ್ರಂಟ್ ಸೈಡು ಶೇಪನ್ನು ಕೊಟ್ಕೊಳ್ಳೋಣ. ನೋಡಿ ಇಲ್ಲೆಲ್ಲ ನಾವು ಕಚ್ ಮಾರ್ಕ್ ಹಾಕ್ಕೊಂಬಿಡೋಣ. ಈ ರೀತಿ ಕಚ್ ಮಾರ್ಕ್ ಹಾಕ್ಕೊಂಡ್ರೆ ಸ್ಟಿಚ್ ಮಾಡುವಾಗ ನಮಗೆ ಈಸಿ ಆಗುತ್ತೆ. ನೋಡಿ ಈ ಸೈಡು ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಮಿಡಲಲ್ಲಿ ರೌಂಡ್ ಶೇಪ್ ಬರಬೇಕು. ಈ ರೀತಿ ನೀವು ಬಳೆನ ಇಟ್ಟಾಗ ರೌಂಡ್ ಶೇಪ್ ಬರಬೇಕು, ಆವಾಗ ಕಪ್ಸು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇವ್ರ ಬ್ಲೌಸಲ್ಲಿ 9.5 ಇಂಚು, ನೀವೀಗೂ ಕೂಡ ತೊಗೊಳ್ಬೋದು. ನಾನು ಮೇಲ್ಗಡೆಯಿಂದ ಅಳತೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. 9.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಕೆಳಗಡೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಶೇಪನ್ನು ಕೊಟ್ಕೊಳ್ಳೋಣ, ರೌಂಡ್ ಶೇಪು. ಮತ್ತು ಬ್ಯಾಕ್ ಸೈಡಲ್ಲಿ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಅವ್ರ ಬ್ಲೌಸನ್ನು ಈ ರೀತಿ ನೀವು 2 ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅವ್ರ ಸ್ಟಿಚಿಂಗ್ ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ಟಕ್ಸ್ ಹಿಡಿಯೋಕ್ಕೋಸ್ಕರ, ಸ್ಟಿಚಿಂಗ್ಗೋಸ್ಕರ 1.5 ಇಂಚು ಎಕ್ಸ್ಟ್ರಾ. ನಾನು ಫ್ರಂಟ್ ಸೈಡಲ್ಲಿ 9.25 ಇಂಚು ತೊಗೊಂಡಿದ್ದೆ, ಬ್ಯಾಕಲ್ಲಿ 8.25 ತೊಗೊಂಡ್ರೆ ಸಾಕಾಗುತ್ತೆ. ಮತ್ತು ಇಲ್ಲಿ ಟಕ್ಸ್ ಹಿಡಿಯೋಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 4.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಹೈಟು ಅವ್ರದ್ದು ಎಷ್ಟಿದೆ ನೋಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಳೋಣ. 5 ಇಂಚಿದೆ, ನಾನು 5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ಸೇರಿ 5 ಇಂಚು, ಇಲ್ಲಾಂದರೆ 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಮತ್ತು ಆ ಸೈಡ್ ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡಿ ಈ ರೀತಿ ಲೈನನ್ನು ಹಾಕ್ಕೊಂಡ್ಬಿಡ್ಬೇಕು. ನೋಡಿ 2 ಸೈಡಲ್ಲೂ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಕಟ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಕಚ್ ಮಾರ್ಕ್ ಹಾಕೊಂಡ್ಬಿಡ್ಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.